ಬ್ರಹ್ಮವನ್ನು ಹೇಗೆ ಗುರುತಿಸಬೇಕು, ಅದರ ವಿಶೇಷ ಸ್ವರೂಪವೇನು ಎಂದು ಜಿಜ್ಞಾಸುಗಳ ಮನಸ್ಸಿನಲ್ಲಿ ಪ್ರಶ್ನೆಯು ಎದ್ದುಕೊಳ್ಳುವುದು ಸಹಜವಾಗಿರುತ್ತದೆ. ಏಕೆಂದರೆ ಬ್ರಹ್ಮವೆಂದರೆ ದೊಡ್ಡದು ಎಂದು ಅರ್ಥ. ಎಲ್ಲಕ್ಕಿಂತಲೂ ದೊಡ್ಡದಾಗಿರುವ ಈ ತತ್ವವು ಯಾವುದು ಎಂದು ವಿಚಾರ ಮಾಡೋಣ. ತೈತ್ತರೀಯ ಎಂಬ ಉಪನಿಷತ್ತಿನಲ್ಲಿ ವರುಣನಿಗೂ ಅವನ ಮಗನಾದ ಭೃಗುವಂಬಾತನಿಗೂ ನಡೆದ ಒಂದು ಸಂವಾದವಿದೆ. ಭೃಗುವು ತಂದೆಯಾದ ವರುಣನ ಬಳಿಗೆ ಭಕ್ತಿಯಿಂದ ಬಂದು, ಪೂಜ್ಯನೇ, ಬ್ರಹ್ಮವೆಂಬುದು ಯಾವುದೆಂಬುದನ್ನು ನನಗೆ ಹೇಳಿಕೊಡು ಎಂದು ಕೇಳಿದನು. ತಂದೆಯು ಈ ಉತ್ತರವನ್ನು ಕೊಟ್ಟನು. ಅನ್ನ ಶರೀರ, ಪ್ರಾಣ ಅನ್ನ ಅಂದರೆ ಪ್ರಾಣ ಅಂದ್ರೆ ಶರೀರ ಭೋಕ್ತ, ಚಕ್ಷುಸ್ಸು ಮುಖ್ಯ ಪ್ರಾಣ ಅಲ್ಲ, ಶರೀರ ಭೋಕ್ತ ಜೀವ ಅಂತ ಚಕ್ಷುಸ್ಸು, ಶ್ರೋತ್ರ, ಮನಸ್ಸು, ವಾಕು ವಾಕು ಅರಿಯುವುದಕ್ಕೆ ಸಾಧನಗಳು. ಇವುಗಳನ್ನು ನೆನಪಿಟ್ಟುಕೋ. ಈ ಬ್ರಹ್ಮ ಮೊದಲು ಸ್ತಂಭದವರೆಗಿನ ಪ್ರಾಣಿಗಳು ಯಾವುದರಿಂದ ಹುಟ್ಟುವವೋ, ಹುಟ್ಟಿದ ಬಳಿಕ ತಪ್ಪಾಗಿದೆ. ಬ್ರಹ್ಮ ಮೊದಲು ಸ್ತಂಭದವರೆಗಿನ ಪ್ರಾಣ. ಈ ಬ್ರಹ್ಮ ಬ್ರಾಕೆಟ್ ಮುಗಿಸ್ಬಿಟ್ಟಿದ್ದಾರೆ. ಅಲ್ವಾ? ಬ್ರಾಕೆಟ್ ಬೇಡ. ಬ್ರಹ್ಮಾದಿ ಸ್ತಂಭ ಪರ್ಯಂತ ಯಾವುದರಿಂದ ಹುಟ್ಟುವವೋ, ಹುಟ್ಟಿದ ಬಳಿಕ ಯಾವುದರಿಂದ ಜೀವಿಸಿರುವವೋ, ಕೊನೆಗೆ ಯಾವುದರ ಕಡೆಗೆ ಹೋಗಿ ಅದರಲ್ಲಿಯೇ ಸೇರಿ ಒಂದಾಗಿ ಬಿಡುವವೋ ಅದರ ವಿಜ್ಞಾನವನ್ನು ಮಾಡಿಕೋ. ಅದೇ ಬ್ರಹ್ಮವೋ. ವೇದಾಂತವನ್ನು ಕಲಿಯುವುದಕ್ಕೆಂದು ಗುರುಗಳ ಶುಶ್ರೂಷೆಗೆ ಬರುವ ಶಿಷ್ಯರು ಇಂದಿಗೂ ಅದೀಹಿ ಭಗವೋ ಬ್ರಹ್ಮ ಅಂದರೆ ಪೂಜ್ಯನೇ, ಬ್ರಹ್ಮವನ್ನು ಹೇಳಿಕೊಡು ಎಂಬ ಭೃಗುವಿನ ಪ್ರಶ್ನೆಯ ವಾಕ್ಯದ ಮಂತ್ರವನ್ನೇ ಉಪಯೋಗಿಸುತ್ತಾರೆ. ಈಗಲೂ ಗುರುಗಳು ಬ್ರಹ್ಮತತ್ವವನ್ನು ಉಪದೇಶಿಸುವುದಕ್ಕೆ ಈ ಲಕ್ಷಣ ವಾಕ್ಯವನ್ನೇ ಹೇಳಿಕೊಡುತ್ತಾರೆ. ಯಾವುದು ಸಕಲ ಭೂತಗಳ ಜನ್ಮಸ್ಥಿತಿ ಲಯಗಳಿಗೆ ಕಾರಣವಾಗಿರುವುದೋ ಅದೇ ಬ್ರಹ್ಮವೋ ಎಂಬ ಲಕ್ಷಣವನ್ನು ನೆನಪಿಟ್ಟು ನಮ್ಮ ಶರೀರ ಪ್ರಾಣ ಕರಣಗಳ ಸಂಘಾತದಲ್ಲಿಯೇ ಬ್ರಹ್ಮವನ್ನು ಅನುಭವಕ್ಕೆ ತಂದುಕೊಳ್ಳಬೇಕು ಎಂಬುದು ವರುಣನ ಉಪದೇಶದ ಸಾರವು. ಈ ಲಕ್ಷಣವನ್ನೇ ಬಾದರಾಯಣರು ತಮ್ಮ ವೇದಾಂತ ಮೀಮಾಂಸಾ ಶಾಸ್ತ್ರದಲ್ಲಿ ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರದಲ್ಲಿ ಸಂಗ್ರಹಿಸಿರುತ್ತಾರೆ. ವರುಣನ ಉಪದೇಶದಲ್ಲಿರುವ ಲಕ್ಷಣವಾಕ್ಯದ ಅಭಿಪ್ರಾಯವನ್ನು ಕುರಿತು ಸ್ವಲ್ಪ ವಿಚಾರ ಮಾಡತಕ್ಕದ್ದಿದೆ. ಬ್ರಹ್ಮವೆಂಬುದು ಇಡೀ ಜಗತ್ತಿಗೆ ಬಗೆ ಬಗೆಯಾಗಿ ಕಾಣುತ್ತಿರುವ ಚರಾಚರ ಪ್ರಾಣಿಗಳಿಂದೊಡಗೂಡಿರುವ ದೇಶ ಕಾಲ ನಿಮಿತ್ತಗಳನ್ನು ಗುಣವಾಗಿ ಫಲವನ್ನು ದೇಶಕಾಲ ನಿಮಿತ್ತಗಳಿಗನುಗುಣವಾಗಿ ಫಲವನ್ನು ಕೊಡುವ ಕ್ರಿಯಾಕಾರಕಗಳಿದ್ದುಕೊಂಡಿರುವ ಈ ಜಗತ್ತಿಗೆ ಕಾರಣವು. ಈ ಜಗತ್ತಿನ ವಿಶೇಷ ಅದು. ಈ ಜಗತ್ತಿಗೆ ಅಂದ್ರೆ ಬಗೆ ಬಗೆ ಕಾಣುತ್ತಿರುವ ಚರಾಚರವನ್ನು ಒಳಗೂಡಿರುವ ದೇಶಕಾಲಕ್ಕೆ ಅನುಗುಣವಾಗಿರುವ ಫಲ ಕೊಡುವ ಕ್ರಿಯಾಕಾರಕಗಳು ಜಗತ್ತಿಗೆ ಅಂತ ಕಾರಣ. ಈ ಜಗತ್ತಿನ ಹುಟ್ಟು, ಇರವು, ನಾಶ ಎಲ್ಲವೂ ಯಾವುದರಿಂದ ಆಗುವವೋ ಅದು ಬ್ರಹ್ಮವು. ಜಗತ್ತು ಹುಟ್ಟು, ಇರವು, ಸಾವು ಎಂಬ ಮೂರು ಅವಸ್ಥೆಗಳಲ್ಲಿಯೂ ಬ್ರಹ್ಮವನ್ನು ಬಿಟ್ಟಿರುವ ಹಾಗಿಲ್ಲ. ಬ್ರಹ್ಮ ಈ ಜಗತ್ತಿಗಿಂತಲೂ ಬಿಟ್ಟಿರುವ ಹಾಗಿಲ್ಲ. ಈ ಬ್ರಹ್ಮವು ಈ ಜಗತ್ತಿಗಿಂತಲೂ ವ್ಯಾಪಕವಾಗಿರುವುದು, ಜಗತ್ತನ್ನು ತನ್ನೊಳಗೆ ಅಡಕ ಮಾಡಿಕೊಂಡಿರುವುದು. ಆದ್ದರಿಂದಲೇ ಅದು ಬ್ರಹ್ಮವು ದೊಡ್ಡದು. ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಬ್ರಹ್ಮದಿಂದ ಜಗತ್ತು ಆಗಿದೆ ಎಂದರೆ ಕುಂಬಾರನಿಂದ ಕಡಿಗೆಯು ಆದಂತೆ ಅಲ್ಲ. ಗಡಿಗೆಯು ಅಲ್ವಾ? ಏಕೆಂದರೆ ಕುಂಬಾರನಿಂದ ಆಗಿರುವ ಗಡಿಗೆಯು ಕುಂಬಾರನನ್ನೇ ಆಶ್ರಯಿಸಿಕೊಂಡು ಅವನಲ್ಲಿಯೇ ಇರುವುದಿಲ್ಲ. ಅದು ನಾಶವಾಗುವಾಗ ಕುಂಬಾರನಲ್ಲಿ ಬೆರೆಯುವುದೂ ಇಲ್ಲ. ಆದರೆ ಜಗತ್ತು ಬ್ರಹ್ಮನಿಂದಲೇ ಹುಟ್ಟಿದೆ, ಬ್ರಹ್ಮದಲ್ಲಿಯೇ ಇರುತ್ತದೆ, ಬ್ರಹ್ಮದಲ್ಲಿಯೇ ಸೇರಿ ಎರಕವಾಗುತ್ತದೆ ಎಂದು ವರುಣನು ಹೇಳಿರುತ್ತಾನೆ. ಆದ್ದರಿಂದ ಗಡಿಗೆಯು ಮಣ್ಣಿನಿಂದ ಹುಟ್ಟಿ ಇರುವಾಗ ಮಣ್ಣನ್ನೇ ಆಶ್ರಯಿಸಿದ್ದು, ನಾಶವಾದಾಗ ಮಣ್ಣಿನಲ್ಲಿಯೇ ಬೆರೆತು ಒಂದಾಗಿ ಬಿಡುವಂತೆ ಜಗತ್ತು ಬ್ರಹ್ಮದಿಂದಲೇ ಹುಟ್ಟಿ ಅದರಲ್ಲಿಯೇ ಇದ್ದು ಅದರಲ್ಲಿಯೇ ಅಡಗುತ್ತದೆ ಎಂಬುದು ವರುಣನ ಅಭಿಪ್ರಾಯ. ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣವು.
ಉಪಾದಾನ ಕಾರಣವೆಂದರೆ ಕಾರ್ಯವಾಗುವುದಕ್ಕೆ ಯಾವ ವಸ್ತುವನ್ನು ಅವಶ್ಯವಾಗಿ ತೆಗೆದುಕೊಳ್ಳಬೇಕೋ ಅದು. ಇಷ್ಟೇ ಅಲ್ಲ, ಬ್ರಹ್ಮವು ಗಡಿಗೆಗೆ ಕುಂಬಾರನಂತೆ ಜಗತ್ತಿಗೆ ನಿಮಿತ್ತ ಕಾರಣವೂ ಆಗಿದೆ ಎಂದು ತಿಳಿಯಬೇಕು. ಏಕೆಂದರೆ ಮಣ್ಣಿಗಿಂತ ಬೇರೆಯಾಗಿ ಮಣ್ಣನ್ನು ಉಪಯೋಗಿಸಿ ಗಡಿಗೆಯನ್ನು ಮಾಡುವ ಕುಂಬಾರನಂತೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಮತ್ತೊಬ್ಬನು ಇದಾನೆಂದು ಹೇಳಿಲ್ಲ. ಒಂದು ವೇಳೆ ಹೇಳಿದ್ದರೂ ಬ್ರಹ್ಮವು ಬ್ರಹ್ಮವಾಗುತ್ತಿರಲಿಲ್ಲ. ಬ್ರಹ್ಮ ಬ್ರಹ್ಮ ಶಬ್ದಕ್ಕರ್ಥ ಅಪರಿಚ್ಛಿನ್ನ ಅಂತ, ಬೇರೆ ಇನ್ನೊಂದು ಬಿಟ್ಟರೆ ಅಪರಿಚ್ಛಿನ್ನ ಆಯ್ತು, ಪರಿಚ್ಛಿನ್ನ ಬಿಡ್ತದೋ. ಬ್ರಹ್ಮವನ್ನು ಉಪಯೋಗಿಸಿಕೊಂಡು ಜಗತ್ತನ್ನು ಮಾಡುವ ಮತ್ತೊಬ್ಬನೇ ಬ್ರಹ್ಮಕ್ಕಿಂತ ದೊಡ್ಡವನಾಗುತ್ತಿದ್ದನು. ಹಾಗಾಗ್ಬಿಡ್ತಿತ್ತು. ಹಾಗಿದ್ದಿದ್ರೆ ಬ್ರಹ್ಮವನ್ನು ಉಪಯೋಗಿಸ್ಕೊಂಡು ಇನ್ನೊಬ್ಬ ಇದಲ್ಲ, ಅವನು ನಮಗಿಂತ ದೊಡ್ಡವನಾಗ್ಬಿಡ್ತಿದ್ದ. ಆಗ ಬ್ರಹ್ಮವೆಂಬ ಶಬ್ದವನ್ನು ಮುಖ್ಯಾರ್ಥದಲ್ಲಿ ಉಪಯೋಗಿಸಿದಂತೆ ಆಗುತ್ತಿರಲಿಲ್ಲ. ಏಕೆಂದರೆ ಅದು ಆಗ ತೀರ ದೊಡ್ಡದೆನ್ನುವುದಕ್ಕೆ ಬರುತ್ತಿರಲಿಲ್ಲ. ಆದ್ದರಿಂದಲೇ ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣವಾದ ಪ್ರಕೃತಿಯೂ ಆಗಿದೆ, ನಿಮಿತ್ತ ಕಾರಣವೂ ಆಗಿದೆ ಎಂದು ಬಾದರಾಯಣಾಚಾರ್ಯರು ತಮ್ಮ ವೇದಾಂತ ಸೂತ್ರದಲ್ಲಿ ಬರೆದಿರುತ್ತಾರೆ. ಬ್ರಹ್ಮವು ಯೋಚನೆ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಿತು ಎಂದು ಕೆಲವು ಉಪನಿಷತ್ತುಗಳಲ್ಲಿ ಹೇಳಿರುತ್ತದೆ. ಆದ್ದರಿಂದಲೂ ಅದು ಗಡಿಗೆಗೆ ಕುಂಬಾರನಂತೆ ಚೇತನ ರೂಪವಾದ ನಿಮಿತ್ತ ಕಾರಣವಾಗಿರಬೇಕೆಂದು ಗೊತ್ತಾಗುತ್ತದೆ. ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಬೇಕಾದರೆ ಅದಕ್ಕೆ ಎಲ್ಲವೂ ತಿಳಿದಿರಬೇಕು. ಹಿಮಾಲಯ ಸೃಷ್ಟಿ ಮಾಡಬೇಕು, ಗ್ರಹಗಳನ್ನ ಚಂದ್ರ ಎಲ್ಲ ಸೃಷ್ಟಿ ಮಾಡಬೇಕು, ಅದೆಲ್ಲ ಜ್ಞಾನ ಇರ್ಬೇಕು. ಅದಕ್ಕೆ ಎಷ್ಟು ಎಷ್ಟು ಆಘಾತ, ಎಷ್ಟು ಕಾಂತಿ, ಎಷ್ಟು ಇದು ಎಲ್ಲ ಗೊತ್ತಿರ್ಬೇಕು. ಅದಕ್ಕೆ ಪ್ರತಿಯೊಂದು 94 ಜೀವರಾಶಿಯನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಅಷ್ಟು ಜ್ಞಾನ ಇರ್ಬೇಕು ಅದಕ್ಕೆ ಎಂದು ಊಹಿಸಬೇಕಾಗುತ್ತದೆ. ಬ್ರಹ್ಮವು ಸರ್ವಜ್ಞವು ಎಂದು ಶ್ರುತಿಯಲ್ಲಿ ಹೇಳಿಯೂ ಇರುತ್ತದೆ. ಇದರಂತೆ ಬ್ರಹ್ಮವೇ ಎಲ್ಲವೂ ಆಯಿತು ಎಂದು ಉಪನಿಷತ್ತಿನಲ್ಲಿ ಹೇಳಿದೆ. ಆದ್ದರಿಂದ ಜಗತ್ತಿನಲ್ಲಿ ಕಾಣುವ ಬಗೆ ಬಗೆಯ ವಸ್ತುಗಳಾಗಿಯೂ ಜೀವರಾಗಿಯೂ ಆಗುವ ಎಲ್ಲಾ ಶಕ್ತಿಗಳು ಅದರಲ್ಲಿ ಇರಬೇಕೆಂದು ಊಹಿಸುವುದಕ್ಕೆ ಅವಕಾಶವಿದೆ. ಶ್ರುತಿಯಲ್ಲಿ ಬ್ರಹ್ಮವು ಸರ್ವಶಕ್ತಿಗಳುಳ್ಳದ್ದು ಎಂದು ಹೇಳಿಯೂ ಇರುತ್ತದೆ. ಹೀಗೆ ಯಾವುದು ಜಗತ್ತಿನಿಂದ ಕಟ್ಟುವಡೆಯದೆ ಸರ್ವಜ್ಞವೂ ಸರ್ವಶಕ್ತವೂ ಆಗಿದ್ದುಕೊಂಡು ಈ ಇಡೀ ಜಗತ್ತನ್ನು ಸೃಷ್ಟಿಸಿರುವುದೋ, ಯಾವುದರ ಅಧೀನವಾಗಿ ಅದರಲ್ಲಿಯೇ ಈ ಜಗತ್ತು ಇದ್ದುಕೊಂಡಿರುವುದೋ, ಕೊನೆಗೂ ಯಾವುದನ್ನೇ ಅವಶ್ಯವಾಗಿ ಸೇರಿಕೊಳ್ಳುವುದೋ ಅದು ಬ್ರಹ್ಮವು. ಅದನ್ನು ಅರಿತುಕೋ ಎಂದು ವರುಣನು ಲಕ್ಷಣ ವಾಕ್ಯದಿಂದ ತಿಳಿಸಿಕೊಟ್ಟಂತೆ ಆಯಿತು. ಮಧ್ವಾಚಾರ್ಯರು ಆಕ್ಷೇಪ ಮಾಡ್ತಾರೆ. ಚರಂಡಿ ವಾಕ್ಯದಿಂದ ಆದ ಈ ಪರೋಕ್ಷ ಜ್ಞಾನವನ್ನು ನಮ್ಮ ಅನುಭವಕ್ಕೆ ತಂದುಕೊಳ್ಳಬೇಕಷ್ಟೇ. ಅದಕ್ಕೆ ಭೃಗುವು ಮಾಡಿರುವ ಉಪದೇಶವು ಅತ್ಯಂತ ಆಶ್ಚರ್ಯಕರವಾಗಿದೆ. ಭೃಗು ಅಲ್ಲ, ವರುಣ ಅಲ್ವಾ? ವರುಣ ಮಾಡಿದ ಉಪದೇಶ ಭೃಗು ಉಪದೇಶ ಮಾಡಿಲ್ಲಪ್ಪ. ವರುಣ ಮಾಡಿದ ಉಪದೇಶವು ಆಶ್ಚರ್ಯಕ, ಭೃಗು ಉಪದೇಶ ಕೇಳಿದ್ದ ಅಲ್ವಾ? ವರುಣ ಮಾಡುವ ಉಪದೇಶ ಅತ್ಯಂತ ತಪ್ಪಾಗ್ಬಿಟ್ಟಿದೆ ಅಲ್ವಾ? ಭೃಗು ಎಲ್ಲ ಉಪದೇಶ ಮಾಡಿದಾನ? ನನಗೆ ಹೊಂದಿಲ್ಲ, ಇದು ಮುಂದಕ್ಕಿಲ್ಲ. ನೋಡ್ದ ಈ ಬ್ರಹ್ಮವನ್ನು ನೋಡಿ, ಈ ಬ್ರಹ್ಮವನ್ನು ಓದಿಮ. ಈ ಬ್ರಹ್ಮವನ್ನು ನಿಮ್ಮ ನಿಮ್ಮ ಶರೀರದೊಳಗೆ ಶರೀರ ಪ್ರಾಣ ಕರಣಗಳ ಒಟ್ಟು ಸಂಘಾತದಲ್ಲಿಯೇ ಕಂಡುಕೊಳ್ಳಿರಿ ಎಂದು ನಮ್ಮ ಕಡೆಗೆ ಬೆರಳು ತೋರಿಸಿರುತ್ತಾನೆ. ಇಂಥ ಬ್ರಹ್ಮವು ನಮ್ಮೊಳಗೇ ಇದೆ ಎಂದರೆ ಅಚ್ಚರಿಯ ಮಾತಲ್ಲವೇ? ಇಡೀ ಪ್ರಪಂಚಕ್ಕೆ ಕಾರಣವಾಗಿರುವ ಬ್ರಹ್ಮವೆಂಬ ವಸ್ತು ನಮ್ಮೊಳಗೇ ಇದೆ ಎಂದರೆ ಎಷ್ಟು ದೊಡ್ಡ ಸುಳ್ಳಾಗಿ ತೋರುತ್ತದೆ ಅಲ್ವಾ? ಎಷ್ಟು ದೊಡ್ಡ ಸುಳ್ಳು! ಪ್ರಪಂಚ ನಮ್ಮೊಳಗಿದೆಯಾ? ಇದು ಭೃಗವೆಂಬ ತನ್ನ ಪ್ರಿಯ ಪುತ್ರನಿಗೆ ತಂದೆಯು ಮಾಡಿರುವ ಹಿತೋಪದೇಶವಾಗಿದೆ. ತಂದೆ ಮಾಡುವ ಉಪದೇಶ ಭೃಗುವಿಗೆ, ಭೃಗುವೆಂಬ ತನ್ನ ಪುತ್ರನಿಗೆ. ನೋಡಿ, ಅಲ್ಲೂ ಅಷ್ಟೇ. ಏನು ನೀವು ವರುಣನ ಆಸ್ತಿಕರೆಲ್ಲರೂ
ನಿರ್ದಿಷ್ಟ ಪ್ರಮಾಣದಿಂದ ನಂಬುತ್ತಿರುವ ವೇದದಲ್ಲಿದೆಯಲ್ಲ, ಇದಕ್ಕೇನು ಅಭಿಪ್ರಾಯವಿದ್ದೀತು? ಇದರ ವಿಚಾರವನ್ನು ಮುಂದೆ ತಿಳಿಸಲಾಗುವುದು. ಬ್ರಹ್ಮ ಒಂದೇ ಸತ್ಯ. ಬ್ರಹ್ಮವು ಜಗತ್ತಿನ ಹುಟ್ಟು, ಇರವು, ಹೊಂದು ಇವುಗಳಿಗೆ ಕಾರಣವಾಗಿರುತ್ತದೆ. ಅದು ಆನಂದ ಸ್ವರೂಪವಾಗಿರುತ್ತದೆ. ಇದನ್ನು ಹಿಂದೆ ವಿವರಿಸಲಾಗಿದೆ. ಬ್ರಹ್ಮವು ಜಗಜ್ಜನ್ಮಾದಿ ಕಾರಣವೆಂದದ್ದರಿಂದ ಹೊರಡುವ ಒಂದು ಮುಖ್ಯವಾದ ಉಪಸಿದ್ಧಾಂತವಿದೆ. ಅದನ್ನು ಉದ್ದಾಲಕನು ಶ್ವೇತಕೇತುವೆಂಬ ತನ್ನ ಮಗನಿಗೆ ಉಪದೇಶಿಸಿದ ರೂಪದಲ್ಲಿ ಚಾಂದೋಗ್ಯೋಪನಿಷತ್ತಿನಲ್ಲಿ ನಿರೂಪಿಸಿದೆ. ಅದನ್ನು ಇಲ್ಲಿ ಸ್ವಲ್ಪ ಮಟ್ಟಿಗೆ ವಿಮರ್ಶೆಗೆ ತೆಗೆದುಕೊಳ್ಳಲಾಗುವುದು. ಏನ್ರಿ ಇದು ಬ್ರಹ್ಮಚಿಂತಾಮಣಿ ಹೇಳ್ಬಿಟ್ಟು ಏನು ಉಪನಿಷತ್ ಚರ್ಚೆ ಮಾಡ್ತಾ ಇದ್ದಾರೆ? ಉಪಸಿದ್ಧಾಂತ ಉದ್ದಾಲಕನ ಮಗನಾದ ಶ್ವೇತಕೇತುವು 12 ವರ್ಷಗಳವರೆಗೆ ಗುರು ಶುಶ್ರೂಷೆಯನ್ನು ಮಾಡಿ ವಿದ್ಯೆಯನ್ನು ಕಲಿತುಕೊಂಡು ವಿದ್ಯಾಭಿಮಾನದಿಂದ ಗರ್ಭಿತನಾಗಿ ತಂದೆಯ ಬಳಿಗೆ ಬಂದನು. ಆಗ ತಂದೆಯು, ಅಪ್ಪ ಶ್ವೇತಕೇತು, ಬಹಳ ಓದಿರುವೆನೆಂದು ಹೆಮ್ಮೆಯಿಂದ ಬಂದಿರುವೆಯಲ್ಲ. ಅಲ್ಲ ತಾತ ಅಂತಲ್ಲ, ಅಪ್ಪನೇ ತನ್ನ ಮಗನಾಗಿರೋದು, ಅದಕ್ಕೆ ಅಪ್ಪ ಅಂತ ಕಂಡ್ರೆ ತಾನೇ ಅಪ್ಪ. ನೀನು ಅಪ್ಪ ಕಳೆಯ, ನಾನೇ ಕಳೆಯ ನೀನು ಅಂತ. ಅಪ್ಪ ಶ್ವೇತಕೇತು ಬಹಳ ಓದಿರುವೆಂದು ಹೆಮ್ಮೆಯಿಂದ ಬಂದಿರುವೆಯಲ್ಲ. ಯಾವುದೊಂದನ್ನು ಶ್ರವಣ ಮನನಗಳನ್ನು ಮಾಡಿ ಅರಿತುಕೊಂಡರೆ ಎಲ್ಲವನ್ನೂ ಅರಿತಂತಾಗುವುದೋ ಅದನ್ನು ಕೇಳಿ ತಿಳಿದುಕೊಂಡಿರುವೆ ಏನು ಎಂದನು. ಮಗನು ಚಮಕಿತನಾಗಿ ಅಷ್ಟೇ ಚಮಕಿತಲ್ಲ, ಚಮಕನ ಹೊಳೆಯೋದು. ಹೌದು, ಚಮಕ್ನ ನಾನು ಚಕಿತನಾಗಿ ಕೇಳಿದ್ದೀನಿ. ಚಕಿತನಾಗಿ ಅದು ಹೇಗೆ ಅಪ್ಪ ಎಂದು ಕೇಳಿದನು. ತಂದೆಯು, ಒಂದು ಮಣ್ಣು ಮುದ್ದೆಯನ್ನು ಅರಿತರೆ ಅದರಿಂದಾಗುವ ಮಣ್ಣಿನ ಪಾತ್ರೆಗಳನ್ನೆಲ್ಲ ಅರಿತಂತಾಗುವಂತೆ, ಚಿನ್ನದ ಗಟ್ಟಿಯನ್ನು ಅರಿತರೆ ಅದರಿಂದಾಗುವ ಒಡವೆಗಳನ್ನೆಲ್ಲ ಅರಿತಂತಾಗುವಂತೆ, ಒಂದು ಕಬ್ಬಿಣದ ತುಂಡನ್ನು ಅರಿತರೆ ಅದರಿಂದಾಗುವ ಸಾಮಾನುಗಳೆಲ್ಲವನ್ನೂ ಅರಿತಂತಾಗುವಂತೆ, ಯಾವುದೊಂದನ್ನು ಅರಿತುಕೊಂಡ ಮಾತ್ರದಿಂದ ಎಲ್ಲವನ್ನೂ ಅರಿತಂತಾಗುವುದೋ ಅದನ್ನು ಅರಿತುಕೊಂಡಿರುವೆ ಏನು ಎಂದು ಕೇಳಿದನು ಎಂದು ಎಂದನು. ಕರೆಕ್ಟ್. ಶ್ವೇತಕೇತುವಿಗೆ ಇದು ತಿಳಿದಿರಲಿಲ್ಲ. ಉದ್ದಾಲಕನು ಅದನ್ನು ವಿವರವಾಗಿ ತಿಳಿಸಿಕೊಟ್ಟನು. ಈ ದೃಷ್ಟಾಂತಗಳಿಂದ ತಿಳಿದು ಬರುವುದೇನೆಂದರೆ, ಬ್ರಹ್ಮವು ಗಡಿಗೆಗೆ ಕುಂಬಾರನಂತೆ ಬರಿಯ ನಿಮಿತ್ತ ಕಾರಣ ಮಾತ್ರವಲ್ಲ, ಗಡಿಗೆಗೆ ಮಣ್ಣಿನಂತೆ, ಒಡವಿಗೆ ಚಿನ್ನದಂತೆ, ಆಯುಧಕ್ಕೆ ಕಬ್ಬಿಣದಂತೆ ಉಪಾದಾನ ಕಾರಣವೂ ಆಗಿರುತ್ತದೆ. ಇದನ್ನು ಆಗಲೇ ವಾಚಕರ ಮನಸ್ಸಿಗೆ ತಂದಿರುತ್ತೇನೆ. ಈಗ ಉದ್ದಾಲಕನ ಉಪದೇಶದಲ್ಲಿ ಕಾಣುವ ಮತ್ತೊಂದು ವಿಶೇಷವನ್ನು ಇಲ್ಲಿ ನೆನಪಿಗೆ ಕೊಡುವೆನು. ಅದೇನೆಂದರೆ, ಕಾರ್ಯವು ಉಪಾದಾನ ಕಾರಣಕ್ಕಿಂತ ಬೇರೆಯಾಗಿರುವುದೇ ಇಲ್ಲ. ಉದ್ದಾಲಕನು ಹೇಳಿರುವಂತೆ ಅದು ವಾಚಾರಂಭಣವು, ನಾಮಧೇಯವು. ಗಡಿಗೆ, ಮಡಿಕೆ, ಕುಡಿಕೆ, ಶ್ರಾವೆ ಎಂದು ಬೇರೆ ಬೇರೆಯ ಹೆಸರುಗಳಿಂದ ಕರೆಯುವ ವಸ್ತುಗಳು ಮಣ್ಣನ್ನು ಬಿಟ್ಟು ಬೇರೆ ಇರುವುದೇ ಇಲ್ಲ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಎಂದರೆ ಕಾರ್ಯವೆಂಬುದು ಬರಿಯ ವಾಕ್ಯನಿಂದಾಗಿರುವ ಒಂದು ಹೆಸರು ಮಾತ್ರ. ಕಾರಣಕ್ಕಿಂತ ಬೇರೆಯಾಗಿ ಕಾರ್ಯವೆಂಬುದು ಇಲ್ಲವೇ ಇಲ್ಲ ಎಂಬುದು ಶ್ವೇತಕೇತುವಿಗೆ ಉದ್ದಾಲಕನು ಮಾಡಿರುವ ಉಪದೇಶವು. ಮೊಟ್ಟ ಮೊದಲನೆಯ ಸಲಕ್ಕೆ ಈ ಮಾತನ್ನು ಕೇಳಿದವರಿಗೆ ಕಾರ್ಯವು ಕಾರಣಕ್ಕಿಂತ ಬೇರೆಯಾಗಿ ಸತ್ಯವಾಗಿರುವುದಿಲ್ಲ ಎಂಬ ವಾಕ್ಯಕ್ಕೆ ಅರ್ಥವೇ ಆಗುವುದಿಲ್ಲ. ಒಂದು ವೇಳೆ ಅರ್ಥವಾದರೂ ಗಡಿಗೆ, ಮಡಿಕೆ, ಕುಡಿಕೆ ಮುಂತಾದ ಪದಾರ್ಥಗಳು ಬೇರೆ ಬೇರೆಯ ರೂಪಗಳಿಂದ ಕೂಡಿದ್ದು ಬೇರೆ ಬೇರೆಯ ಕೆಲಸಗಳನ್ನು ಮಾಡುವುದಕ್ಕೆ ಬರುತ್ತಿರುವುದರಿಂದ ಅವು ಮಣ್ಣಿಗಿಂತ ಬೇರೆ ನಿಜವಾಗಿಲ್ಲ ಎಂಬ ವಾಕ್ಯವು ಅವರಿಗೆ ಎಂದಿಗೂ ತೃಪ್ತಿಯನ್ನುಂಟು ಮಾಡುವಂತಿರುವುದಿಲ್ಲ. ಹೀಗಿರುವಲ್ಲಿ ಬ್ರಹ್ಮನಿಂದ ಹುಟ್ಟಿದ ಈ ಜಗತ್ತು ಬ್ರಹ್ಮದ ಕಾರ್ಯವಾಗಿರುವುದರಿಂದ ಬರಿಯ ಮಾತನಿಂದಾದ ಹೆಸರು ಮಾತ್ರ, ಅದು ಬ್ರಹ್ಮಕ್ಕಿಂತ ಬೇರೆಯಾಗಿ ಇರುವುದೇ ಇಲ್ಲ ಎಂಬ ವೇದಾಂತದ ಉಪದೇಶದಲ್ಲಿ ಸಾಮಾನ್ಯರಿಗೆ ವಿಶ್ವಾಸವು ಹೇಗೆ ಉಂಟಾದೀತು? ಎಂದಿಗೂ ಉಂಟಾಗದು. ಆದ್ದರಿಂದಲೇ
ಜಗತ್ತು ಸ್ಪಷ್ಟವಾಗಿ ಕಾಣುತ್ತಿದ್ದರೂ ವೇದಾಂತಿಗಳು ಸುಮ್ಮನೆ ಮಿಥ್ಯೆ ಎಂದು ಹೇಳುತ್ತಾರೆ ಎಂದು ಅನೇಕರು ಹಾಸ್ಯ ಮಾಡುತ್ತಾರೆ. ಒಬ್ಬ ಗುರುವು ಶಿಷ್ಯನಿಗೆ ಜಗತ್ತು ಮಿಥ್ಯೆ ಎಂದು ಉಪದೇಶಿಸುತ್ತಿದ್ದನಂತೆ. ಅಷ್ಟರಲ್ಲಿ ಒಂದು ಮದಿಸಿದ ಆನೆ ಅವನಿಗೆ ಓಡಿ ಬಂತು. ಅವನ ಕಡೆಗೆ ಒಂದು ಮದಿಸಿದ ಆನೆಯು ಅವನ ಕಡೆಗೆ ಬರುವುದು ಕಾಣಿಸಿತಂತೆ. ಕೂಡಲೇ ಗುರುವು ಓಡುವುದಕ್ಕೆ ಪ್ರಾರಂಭಿಸಲು ಶಿಷ್ಯನು, ಗುರುವೇ, ಆನೆಯು ಮಿಥ್ಯೆಯಲ್ಲವೇ ಎಂದು ಕೇಳಿದನಂತೆ. ಗುರುವು, ಆನೆಯೂ ಮಿಥ್ಯೆ, ಓಡಿದ್ದು ಮಿಥ್ಯೆ ಮಾಡಿದನಂತೆ. ಈ ಕಥೆಯನ್ನು ಅನೇಕರು ವೇದಾಂತಿಗಳನ್ನು ಹಾಸ್ಯ ಮಾಡುವುದಕ್ಕೆ ಉದಾಹರಿಸುವುದುಂಟು. ಆದರೆ ವಿಷಯವನ್ನು ಚೆನ್ನಾಗಿ ತಿಳಿದುಕೊಳ್ಳಲಾರದವರಿಗೆ ಹೇಗೆ ತಾನೇ ತೃಪ್ತಿಯನ್ನು ಉಂಟು ಮಾಡಿಕೊಡಬಹುದು? ಕನಸಿನಲ್ಲಿ ಓಡ್ತೀವಿ, ಕನಸು ಸುಳ್ಳಲ್ವಲ್ಲ, ಆನೆ ಅಟ್ಟಿಸ್ಕೊಂಡ್ ಬರುತ್ತೆ, ಅಲ್ಲ ಓಡ್ತೀವಿ. ಅದು ಇಡೀ ಕನಸೆ ಸುಳ್ಳ, ಅದು ಅಟ್ಟಿಸ್ಕೊಂಡ್ ಬರೋದು ಉಂಟು, ಓಡಿದ್ದು ಉಂಟು. ಅಂದ್ರೆ ನಿಜಾನೋ? ಆನೆ ಮುದ್ದು ಸುಳ್ಳು, ಓಡಿದ್ದು ಸುಳ್ಳು, ಸುಳ್ಳ. ಹಾಗೆ ಮೊಟ್ಟ ಮೊದಲು ದೃಷ್ಟಾಂತದ ಕಥೆಯನ್ನೇ ಸ್ವಲ್ಪ ವಿಮರ್ಶಿಸೋಣ. ನಿಮ್ಮ ಕನಸಿನಲ್ಲಿ ನಿಮ್ಮನ್ನು ಬೆದರಿಸಿಕೊಂಡು ಬಂತೆಂದು ತಿಳಿದುಕೊಳ್ಳಿ. ಆಗ ನೀವು ಅಂಜಿಕೆಯಿಂದ ಓಡುತ್ತಿರಲು ನಿಮಗೆ ಎಚ್ಚರವಾಯಿತೆಂದೂ ಇಟ್ಟುಕೊಳ್ಳಿ. ಈ ಸಂದರ್ಭದಲ್ಲಿ ನೀವು ಕನಸಿನಲ್ಲಿ ಆನೆಯನ್ನು ಕಂಡದ್ದು, ನೀವು ಓಡಿದ್ದು ಸುಳ್ಳಲ್ಲ. ಆದರೆ ಎಚ್ಚರದ ದೃಷ್ಟಿಯಿಂದ ಈ ಘಟನೆಯನ್ನು ವಿಮರ್ಶೆ ಮಾಡಿದರೆ ಆನೆಯು ಕನಸಿನ ಆನೆ, ನಿಜವಾದ ಆನೆಯಲ್ಲ. ಎಂದರೆ ಎಚ್ಚರದಲ್ಲಿ ಮಾವುಟಿಗನು ಸವಾರಿ ಮಾಡುವಂತ ಆನೆಯಲ್ಲ. ಇದರಂತೆ ಓಟವೂ ಕನಸಿನ ಓಟ, ನಿಜವಾದ ಓಟವಲ್ಲ. ಎಂದರೆ ಎಚ್ಚರದಲ್ಲಿ ಹೆದರಿಕೊಂಡವರು ಓಡುವಂತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಿಜವಾಗಿ ಓಡಿದ್ದಲ್ಲ ಅಲ್ಲವೇ? ಹೀಗೆಯೇ ಈ ಜಗತ್ತು ಮಿಥ್ಯೆ ಎಂದರೆ ಇದು ಕಾಣುವುದೇ ಇಲ್ಲ, ಜಗತ್ತೇ ಇಲ್ಲ ಎಂದೇನೂ ಅರ್ಥವಲ್ಲ. ಪರಮಾರ್ಥ ಜ್ಞಾನದ ದೃಷ್ಟಿಯಿಂದ ನೋಡಿದರೆ ಜಗತ್ತು ಬ್ರಹ್ಮದಿಂದ ಹುಟ್ಟಿ ಬ್ರಹ್ಮದಲ್ಲಿದ್ದು ಬ್ರಹ್ಮದಲ್ಲಿಯೇ ಲಯವಾಗುತ್ತದೆ. ಆದ್ದರಿಂದ ಬ್ರಹ್ಮಕ್ಕಿಂತ ಬೇರೆಯಾಗಿ ಇದು ಪರಮಾರ್ಥವಾಗಿ ಇರುವುದೇ ಇಲ್ಲ. ಉದ್ದಾಲಕನು ಮಗನಿಗೆ ಕಾರ್ಯವು ಕಾರಣಕ್ಕಿಂತ ಬೇರೆಯಾಗಿರುವುದಿಲ್ಲ ಎಂಬುದನ್ನು ತಿಳಿಸುವುದಕ್ಕೆ ಉಪಯೋಗಿಸಿರುವ ಮಾತುಗಳನ್ನು ನಾವು ಸ್ವಲ್ಪ ಲಕ್ಷ್ಯವಿಟ್ಟು ನೋಡಿದರೆ ಜಗತ್ತು ಮಿಥ್ಯೆ ಎಂಬುದರ ಅಭಿಪ್ರಾಯವು ಮತ್ತಷ್ಟು ಸ್ಫುಟವಾಗುತ್ತದೆ. ಬೆಂಕಿಯು ಬೆಂಕಿಯಾಗಿರುವುದೆಂಬುದು ಹೀಗೆ ಬೆಂಕಿಯಿಂದ ಹೋಗಿಬಿಟ್ಟಿರುತ್ತದೆ. ವಿಕಾರವಾದ ಬೆಂಕಿ ಎಂಬುದು ಬರಿಯ ಮಾತಿನಿಂದಾದ ಹೆಸರು. ಅದರಲ್ಲಿ ಕೆಂಪು, ಬಿಳುಪು, ಕಪ್ಪು ಎಂಬ 3 ರೂಪಗಳೇ ಸತ್ಯವು ಎಂದು ಅವನು ಹೇಳಿರುತ್ತಾನೆ. ಇದರಂತೆ ಸೂರ್ಯನ ಸೂರ್ಯತ್ವವು, ಚಂದ್ರನ ಚಂದ್ರತ್ವವು, ಮಿಂಚಿನ ವಿದ್ಯುತ್ವವು ಎಲ್ಲವೂ 3 ರೂಪಗಳೇ ಎಂದು ಅವನು ಹೇಳುತ್ತಾ ಹೋಗಿರುತ್ತಾನೆ. ಈ ಸರಣಿಯಲ್ಲಿಯೇ ಇನ್ನೂ ಮುಂದಕ್ಕೆ ವಿಚಾರ ಮಾಡುತ್ತಾ ಅವನು ಪ್ರಾಣಿಗಳ ಶರೀರಗಳೆಲ್ಲವೂ ಪಂಚಭೂತಗಳಾಗಿರುವವೆಂದು, ಆ ಭೂತಗಳು ಒಂದರಿಂದೊಂದಾಗಿರುವುದೆಂದು ಕೊನೆಯಲ್ಲಿ ನೋಡಿದರೆ ಸನ್ಮೂಲ ಹೇಳಿ ಗುರುಗಳೇ, ಇದು ಪಂಚಭೂತಗಳಿಂದ ಆಯ್ತು, ಬರಲ್ಲ. ಸನ್ಮೂಲ ಸುಮೀಮಾ ಸರ್ವಾ ಪದಾಹ ಸದಾಚರಾಹ ಸತ್ಪ್ರತಿಷ್ಠಾ. ಈ ಶರೀರಗಳೆಲ್ಲ ಸತ್ತಿನಿಂದ ಬಂದಿರುತ್ತವೆ, ಸತ್ತಿನಲ್ಲಿರುತ್ತವೆ, ಸತ್ತನ್ನೇ ಸೇರುತ್ತದೆ ಎಂದು ನಿರ್ಣಯಿಸಿರುತ್ತಾನೆ. ಸತ್ತೆಂದರೆ ಇರವು ಎಂದರ್ಥ. ಅದು ಬ್ರಹ್ಮಕ್ಕೆ ಮತ್ತೊಂದು ಹೆಸರು. ಇದೇ ಎಲ್ಲವೂ ಆತ್ಮನು, ಇದೇ ಸತ್ಯವು, ಇದೇ ಆತ್ಮನು. ಶ್ವೇತಕೇತುವೆ, ಈ ಸದ್ಬ್ರಹ್ಮವೇ ನೀನು ಎಂದು ಉದ್ದಾಲಕನು ಮತ್ತೆ ಮತ್ತೆ ಮಗನಿಗೆ ಬೋಧಿಸಿರುತ್ತಾನೆ. ಪ್ರಕೃತದಲ್ಲಿ ಬ್ರಹ್ಮವೇ ಸತ್ಯವು ಎಂಬ ವಾಕ್ಯವನ್ನು ನಾವು ಲಕ್ಷ್ಯದಲ್ಲಿಟ್ಟು ಮಾತಾಡುತ್ತಿರುತ್ತೇವೆ. ಬ್ರಹ್ಮವೇ ಸತ್ಯವು ಎಂದದ್ದರಿಂದ ಜಗತ್ತು ಅನಂತವು ಎಂದು ಹೇಳಿದಂತೆಯೇ ಆಯಿತು. ಜಗತ್ತು ಅನಂತವು ಎಂದು ಹೇಳಿದಂತೆಯೇ ಆಯಿತು. ಆದರೆ ಈ ಜಗತ್ತು ಸತ್ಯವೇ ಆಗಿ ತೋರುವುದಲ್ಲ ಎಂಬ ಶಂಕೆಯು ಆಗಾಗ್ಗೆ ಬಂದು ನಮ್ಮನ್ನು ಆತಂಕಪಡಿಸುತ್ತಿರುವುದುಂಟು. ಇದಕ್ಕೆ ಪರಿಹಾರವನ್ನು ಮಣ್ಣು ಗಡಿಗೆಯ ದೃಷ್ಟಾಂತದಿಂದಲೇ ಹೇಳಬೇಕು. ಗಡಿಗೆಯು ಸತ್ಯವೆಂದು ನಮಗೆ ತೋರುವುದು ನಿಜ, ಆದರೆ ಆ ಸತ್ಯತ್ವವು ಮಣ್ಣಿನದು.
ಮಣ್ಣಿಗಿಂತ ಬೇರೆಯಾಗಿ ಸತ್ಯವಾಗಿರುವ ಗಡಿಗೆಯು ಯಾವುದೂ ಇರುವುದಿಲ್ಲ. ಮಣ್ಣಿಗಿಂತ ಎಲ್ಲಾ ವಿಧದಿಂದಲೂ ಬೇರ್ಪಡಿಸಿದ ಗಡಿಗೆಯು ಇರುವುದೇ ಇಲ್ಲ. ಆದ್ದರಿಂದಲೇ ಶ್ರೀ ಶಂಕರಾಚಾರ್ಯರವರು ನಾಮ ರೂಪ ಮುಂತಾದ ಕಾರ್ಯವೆಲ್ಲವೂ ಸದ್ರೂಪದಿಂದಲೇ ಸತ್ಯವಾಗಿರುತ್ತದೆ. ತನ್ನ ರೂಪದಿಂದಲಾದರೋ ಅದು ಅಮೃತವೇ ಎಂದು ಹೇಳಿರುತ್ತಾರೆ. ಅಸತ್ಯವಾದ ಅಸಾರವಾದ ಸಾರವಾದ ಈ ಜಗತ್ತಿನಲ್ಲಿ ಸತ್ಯವಾದದ್ದು ಸಾರವಾದದ್ದು ಬ್ರಹ್ಮ ಒಂದೇ. ಬ್ರಹ್ಮ, ಪರಮೇಶ್ವರ, ಪರಮಾತ್ಮ, ಸತ್ ಮುಂತಾದ ಶಬ್ದಗಳಿಗೆಲ್ಲ ಒಂದೇ ಒಂದು ಅರ್ಥ. ಬ್ರಹ್ಮವು ಆನಂದ ರೂಪವಾಗಿರುವುದೆಂದು ನಾವು ಹಿಂದೆ ತಿಳಿಸಿಕೊಟ್ಟಿರುತ್ತೇವೆ. ಆದ್ದರಿಂದ ಈ ಜಗತ್ತು ಎಷ್ಟು ಬಗೆಯಿಂದ ಮಾರ್ಪಾಡುತ್ತಿರಲಿ, ಇದು ಎಷ್ಟೇ ಅಸತ್ಯವಾಗಿ ಅಸಾರವಾಗಿ ತೋರುತ್ತಿರಲಿ, ಇದರ ಆತ್ಮನಾಗಿರುವ ಪರಮಾರ್ಥ ತತ್ವವೊಂದೇ ಇದೆ. ಪರಮಾರ್ಥ ತತ್ವವೊಂದು ಇದೆ. ಅದು ಸತ್ಯವಾದದ್ದು, ಅದು ಆನಂದ ರೂಪವಾದದ್ದು. ನಾವು ಆ ಸದಾನಂದ ರೂಪವಾದ ತತ್ವದಿಂದಲೇ ಬಂದಿರುತ್ತೇವೆ, ಅದರಲ್ಲಿಯೇ ಇದ್ದುಕೊಂಡಿರುತ್ತೇವೆ, ಅದನ್ನೇ ಸೇರುವವರಾಗಿರುತ್ತೇವೆ. ಈ ಸಂಸಾರದಲ್ಲಿ ಸುಖ ಶಾಂತಿಗಳು ನಮಗೆ ಸಿಕ್ಕಬೇಕಾದರೆ ಈ ಆನಂದ ರೂಪನಾದ ಪರಮಾತ್ಮನನ್ನು ಲಕ್ಷ್ಯದಲ್ಲಿಟ್ಟುಕೊಂಡಿರುವುದು ಅತ್ಯವಶ್ಯವಾಗಿರುತ್ತದೆ. ಸಾಕು, 12 ಗಂಟೆ ಆಯ್ತು.